ಈ ಪ್ರಶಸ್ತಿಗೆ ಕಾಸರಗೋಡಿನ ಹಿರಿಯ ಕವಿಗಳಾದಂತಹ ರಾಧಾಕೃಷ್ಣ ಕೆ ಉಳಿಯತ್ತಡ್ಕ ಅವರು ಅಧ್ಯಕ್ಷರಾಗಿರುವಂಥ ಪ್ರಶಸ್ತಿ ಆಯ್ಕೆ ಸಮಿತಿಯು ಈ ಪ್ರಶಸ್ತಿಯನ್ನು ತೀರ್ಮಾನಿಸಿದೆ. ರಾಧಾಕೃಷ್ಣ ಕೆ ಉಳಿಯತ್ತಡ್ಕ ಅವರು ಈ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರು. ಇದೀಗ ಪ್ರಶಸ್ತಿ ಪುರಸ್ಕೃತರು ನಮ್ಮನ್ನು ಉದ್ದೇಶಿಸಿ ಮಾತನಾಡ ಎಸ್.ಜಿ. ಸಿದ್ದರಾಮಯ್ಯ ಸರ್. ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ಹೇಳ್ತಾ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಅವರಿಗೆ ಗೌರವಪೂರ್ವಕವಾಗಿ ನನ್ನ ಶರಣಾರ್ಥಿಗಳನ್ನು ಹೇಳ್ತಾ ಉದ್ಘಾಟನೆ ಮಾಡಿ ನಿರ್ಗಮಿಸಿರ್ತಕ್ಕಂಥ ಶ್ರೀ ಬಸವರಾಜ್ ಎಸ್ ಹೊರಟ್ಟಿಯವರು ಮಾನ್ಯ ಸಭಾಪತಿಗಳು, ಅವರು ತುಂಬ ಪ್ರೀತಿಯಿಂದ ನನ್ನ ಬಗ್ಗೆ ಕೆಲವು ಮಾತುಗಳನ್ನು ಆಡಿದ್ದಾರೆ. ಹಾಗೆ ಆತ್ಮೀಯ ಬಂಧು ಶ್ರೀ ಎಚ್.ಎಂ. ರೇವಣ್ಣನವರು ಮಾಜಿ ಸಚಿವರು, ಅವರು ಕೂಡ ಪ್ರಶಸ್ತಿ ಪ್ರದಾನ ಮಾಡಿದ ರೀತಿಯೊಳಗೆ ನನ್ನ ಬಗ್ಗೆ ತುಂಬ ಪ್ರೀತಿಯ ಮಾತುಗಳನ್ನು ಆಡಿದ್ದಾರೆ. ಜೊತೆಗೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಮಿತ್ರರಾದ ಸೋಮಣ್ಣ ಬೇವಿನ ಮರ್ದ ಅವರೇ, ನಮ್ಮ ಪ್ರದೀಪ್ ಕುಮಾರ್ ಕಲ್ಕುರ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಇದು ಕುವೆಂಪು ಅವರ ನೆನಪಿನ ಪ್ರಶಸ್ತಿ. ತುಳುನಾಡಿಯವರ ಪ್ರೀತಿಗೆ ಮಣಿದ ರೀತಿಯೊಳಗಿನ ಈ ಪ್ರಶಸ್ತಿಯನ್ನು ನಾನು ತುಂಬ ಗೌರವದಿಂದ ಸ್ವೀಕರಿಸ್ತಾ ಇದ್ದೇನೆ. ಅದು ಕೇವಲ ಕುವೆಂಪು ಅವರಿಗೆ ತೋರಿಸ್ತಾ ಇರ್ತಕ್ಕಂಥ ಗೌರವ ಅಲ್ಲ, ಇಡೀ ತುಳುನಾಡಿಗೆ ತೋರಿಸುವಂಥ ಒಂದು ದೊಡ್ಡ ಗೌರವ ಅಂತ ನಾನು ತುಂಬ ಕೃತಜ್ಞತೆಯಿಂದ, ತುಂಬ ಗೌರವದಿಂದ ಭಾವಿಸಿದ್ದೇನೆ. ಯಾಕೆಂದರೆ ಈ ತುಳುನಾಡು ಕರ್ನಾಟಕದ ಒಳಗೆ ಒಂದು ವಿಶಿಷ್ಟವಾದ ತನ್ನದೇ ಆದ ಅಸ್ಮಿತೆಯನ್ನು ಉಳಿಸಿಕೊಂಡಂಥ, ಬದುಕು ಕಟ್ಟಿಕೊಂಡ ಸಮುದಾಯ. ಯಾಕೆಂದರೆ ಭಾಷೆ ಕೇವಲ ಸಂವಹನದ ಸಾಧ್ಯತೆ ಅಲ್ಲ, ಭಾಷೆಗೆ ಒಂದು ಸಂಸ್ಕೃತಿ ಇದೆ, ಭಾಷೆಗೆ ಒಂದು ಪರಂಪರೆ ಇದೆ. ಭಾಷೆ ಅಂದರೆ ಅದು ಬದುಕು. ತುಳುನಾಡವರು ಎಷ್ಟು ಮಟ್ಟಿಗೆ ಕನ್ನಡವನ್ನು ಜೀವಿಸಿದ್ದಾರೆ ಅಂದರೆ, ಕನ್ನಡದ ಒಳನಾಡಿನವರಿಗಿಂತ ಹೆಚ್ಚಿನದಾಗಿ ಕನ್ನಡವನ್ನು ದೇಶ ವಿದೇಶಗಳಲ್ಲಿ ಬೆಳೆಸಿದವರು ತುಳುನಾಡವರು. ಇವತ್ತು ಮುಂಬೈ ಪ್ರಾಂತದಲ್ಲಿರಬಹುದು, ದೆಹಲಿಯಲ್ಲಿರಬಹುದು, ಯಾವುದೇ ಅರಬ್ ಕಂಟ್ರೀಸ್ನಲ್ಲಿರಬಹುದು, ಅಮೆರಿಕಾದಲ್ಲಿರಬಹುದು, ಬೇರೆ ಯಾವುದೇ ವಿದೇಶಗಳಲ್ಲಿರಬಹುದು, ಅಲ್ಲೆಲ್ಲ ಕನ್ನಡ ಸಂಘಗಳನ್ನು ಕಟ್ಟಿ ಬೆಳೆಸಿದವರು ಆದ್ಯರು ಯಾರು ಅಂದರೆ ಅವರು ತುಳುವರು, ತುಳುನಾಡಿನವರು. ಅವರಿಗೆ ತುಳುವಿನ ಬಗ್ಗೆ ಎಷ್ಟು ಗೌರವ ಇದೆಯೋ ಅಷ್ಟೇ ಮಟ್ಟಿಗೆ ಕನ್ನಡದ ಬಗೆಗೂ ಕೂಡ ಇರ್ತಕ್ಕಂಥ ಒಂದು ಅವಿನಾಬಂಧ ಗೌರವ, ಆತ್ಮೀಯವಾದದ್ದು ಈ ಹೊತ್ತು ಹೆಚ್ಚಿನದಾಗಿ ಕನ್ನಡವನ್ನು ಬೆಳೆಸಿರ್ತಕ್ಕಂಥದ್ದು ವಿದೇಶಗಳಲ್ಲಿ ಈ ತುಳುವರು ಅನ್ನೋದನ್ನು ತುಂಬ ಗೌರವದಿಂದ ನಾನು ಹಿಂದಿನಿಂದಲೂ ಹೇಳ್ಕೊಂಡೇ ಬರ್ತಾ ಇದ್ದೀನಿ ಅದನ್ನು. ಯಾಕೆಂದರೆ ಆನಂತರದಲ್ಲಿ ಕನ್ನಡಿಗರು ಅವು ಕಟ್ಟೋದಕ್ಕೆ ಹೋದರು. ಕನ್ನಡಿಗರು ಕಟ್ಟೋದಕ್ಕೆ ಹೋದಾಗ ಜಾತಿ ತಲೆದೋರ್ತು. ತುಳುವರು ಕಟ್ಟಿದ್ದಾಗ ಎಲ್ಲೂ ಕೂಡ ಭಾಷಿಕ ಸಂಘಟನೆಗಳ ನಡುವೆ ಜಾತಿ ಅನ್ನೋದು ಇರಲಿಲ್ಲ. ಅದಕ್ಕೆ ದೊಡ್ಡ ನಾವಿಕವೇ ಏನು ಹೇಳಿ ನಾವಿಕ ಏನಿದೆಯಲ್ಲ, ಅದಕ್ಕೆ ಮುಂಚೆ ಇಡೀ USA ಇದ್ದಿದ್ದು ಒಂದೇ ಕನ್ನಡ ಸಂಘ. ಆನಂತರದಲ್ಲಿ ಅಕ್ಕ ಆಯಿತು, ನಾವಿಕ ಆಯಿತು. ಯಾಕಾಯಿತು? ನಾನು ಯಾಕೆ ಈ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಂದರೆ, ತುಳುವ ಪ್ರಜ್ಞೆ ಅದು ಕನ್ನಡ ಪ್ರಜ್ಞೆ, ದ್ರಾವಿಡ ಪ್ರಜ್ಞೆ. ಆ ದ್ರಾವಿಡ ಪ್ರಜ್ಞೆ ನಿಜವಾಗಿಯೂ ಕೂಡ ವಿಶ್ವ ಕುಟುಂಬದ ಒಂದು ಭಾವೈಕ್ಯತೆಯನ್ನು ಒಳಗೊಂಡಿರ್ತಕ್ಕಂಥ ಪ್ರಜ್ಞೆ. ಆ ಕಾರಣದಿಂದಲೇ ಇದು ತುಳುನಾಡು. ನಮ್ಮ ಮಂಜೇಶ್ವರದ ಗೋವಿಂದಪ್ಪಯ್ಯವರು ಮೊಟ್ಟ ಮೊದಲ ರಾಷ್ಟ್ರಕವಿ.
ಕನ್ನಡದ ರಾಷ್ಟ್ರಕವಿ. ಅವರು ಬರೆದಿರ್ತಕ್ಕಂಥ 2 ಕಾವ್ಯವೇ ನಮ್ಮ ಕುವೆಂಪು ಅವರು ರಚಿಸಿರ್ತಕ್ಕಂಥ ನಾಡಗೀತೆಯ ಆಶಯಕ್ಕೆ ಎಷ್ಟು ಪೂರಕವಾಗಿರುವಂಥದ್ದು. ಅವ್ರು ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ. ಆ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವುದನ್ನು ಅವರು 2 ಕೃತಿಗಳಲ್ಲೇನೇ ಜಗತ್ತಿಗೆ ಕಾಣಿಸಿದ್ರು. ಒಂದು ಗೋಲ್ಗೋಥ, ಮತ್ತೊಂದು ವೈಶಾಖಿ. ಗೋವಿಂದ ಪೈ ಅವರು ರಚಿಸಿರ್ತಕ್ಕಂಥ ಗೋಲ್ಗೋಥ, ವೈಶಾಖಿ ಏನಿದೆ, ಒಂದು ಕ್ರಿಸ್ತನಿಗೆ ಸಂಬಂಧಿಸಿದ್ದು, ಇನ್ನೊಂದು ಬುದ್ಧನಿಗೆ ಸಂಬಂಧಿಸಿದ್ದು. ಇವರಿಬ್ಬರೂ ಕೂಡ ಮಾನವತಾವಾದದೊಳಗೆ ಉತ್ತುಂಗದಲ್ಲಿ ಮೆರೆದಿರ್ತಕ್ಕಂಥ ದಾರ್ಶನಿಕ ವ್ಯಕ್ತಿಗಳು. ಅಂಥ ದಾರ್ಶನಿಕ ವ್ಯಕ್ತಿಗಳ ಬಗೆಗೆ ಕಟ್ಟಿಕೊಟ್ಟಂಥ ಈ ಕಥನ ಕಾವ್ಯಗಳಿವಿದಾವಲ್ಲ, ಇವತ್ತಿಗೂ ಕೂಡ ಕನ್ನಡದಲ್ಲಿ ಆ ಕಥನ ಕಾವ್ಯವನ್ನು ಮೀರಿಸಿದ ರೀತಿಯೊಳಗೆ ಇನ್ನೊಂದು ಆ ವ್ಯಕ್ತಿಗಳನ್ನು ಕುರಿತು ಕಾವ್ಯ ರಚನೆಯಾಗಿಲ್ಲ ಅನ್ನೋದಿದೆಯಲ್ಲ, ಅದು ಹೆಚ್ಚು ವಾಸ್ತವಿಕ ಸತ್ಯ. ಇಂಥ ಈ ತುಳುನಾಡಿನೊಳಗೆ ಇವತ್ತು ಕುವೆಂಪು ಅವರ ಹೆಸರಿನೊಳಗೆ ನನಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದು ತುಂಬ ಸಂಕೋಚದಿಂದ, ತುಂಬ ಗೌರವದಿಂದ, ಅಷ್ಟೇ ಮಟ್ಟಿಗೆ ತುಳುನಾಡಿನ ಬಗೆಗಿನ ಅವರ ಬದುಕಿನ, ಅವರ ವಿಶಾಲ ದೃಷ್ಟಿಯ, ಮನೋಧರ್ಮದ ಒಂದು ಗೌರವದ ಬಗೆಗಿನ ಕೃತಜ್ಞತೆಯಿಂದ ನಾನಿದನ್ನು ಸ್ವೀಕರಿಸಿದ್ದೇನೆ. ಇದನ್ನು ಕೊಡಮಾಡಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ಕೂಡ ನನ್ನ ಆತ್ಮೀಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಇವತ್ತು ನನಗೆ ಪೂಜ್ಯರ ಎದುರಿನಲ್ಲಿ ಈ ಮಾತನಾಡೋದಕ್ಕೆ ಬಹಳ ಸಂತೋಷವಾಗ್ತಾ ಇರ್ತಕ್ಕಂಥದ್ದಾಗಿದೆ. ಯಾಕೆಂದರೆ ತುಳುನಾಡಿಗೂ ನನಗೂ, ನಾನು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷನಾದಾಗಿದ್ದ 2005ರಿಂದ ಇಲ್ಲಿನವರೆಗೂ ಕೂಡ ಒಂದು ಅವಿನಾಭ ಸಂಬಂಧ ಇಟ್ಕೊಂಡಿರುವಂಥದ್ದೇನೆ. ಇಲ್ಲಿ ಬಹಳಷ್ಟು ಜನ ಒಂದು ರೀತಿ ಒಡನಾಡಿ ಕುಟುಂಬಗಳ ರೀತಿಯೊಳಗಿನ ಬಂಧುತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. ಆ ಭಾವದೊಳಗೆ ಎಡನೀರು ಮಠವು ಕೂಡ ನನಗೆ ಒಂದು ರೀತಿಯಲ್ಲಿ ತುಂಬ ಆಪ್ತವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಗುರುಗಳು ಏಕೆಂತಂದರೆ ಅಲ್ಲಿ ಇವತ್ತೂ ಕೂಡ ದಿನನಿತ್ಯ ಅವರು ನನ್ನ ಜೊತೆಯೊಳಗೆ ವಾಟ್ಸಾಪ್ಗಳು ಮುಖೇಣವಾಗಿ ಸಂವಾದಿಸ್ತಾ ಇರ್ತಾರೆ. ಅದು ಅವರ ಪ್ರೀತಿ, ಅವರ, ಯಾಕೆಂದರೆ ಆ ಗುರುಪೀಠ ಎಂಥ ಉನ್ನತವಾದದ್ದು, ಎಂಥ ಪರಂಪರೆಯನ್ನು ಒಳಗೊಂಡದ್ದು. ಅಂಥವರು ಇವತ್ತೂ ಕೂಡ ನನಗೆ ನೆನಪಿಸ್ಕೊಂಡು ಒಂದು ವಾಟ್ಸಪ್ ಸಂದೇಶವನ್ನು ಕಳಿಸ್ತಾರೆ ಅಂತ ಅನ್ನೋದಿದೆಯಲ್ಲ, ಅದು ನನ್ನ ಪುಣ್ಯ ಎಂದು ಭಾವಿಸಿದಂತೆ ಈ ಪ್ರಶಸ್ತಿಯನ್ನು ತುಂಬ ಗೌರವದಿಂದ, ಕೃತಜ್ಞತೆಯಿಂದ ಸ್ವೀಕರಿಸಿ ನಿಮ್ಮೆಲ್ಲರಿಗೂ ಕೂಡ, ತುಳುನಾಡವರೆಲ್ಲರಿಗೂ ಕೂಡ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತೇನೆ. ಎಲ್ರಿಗೂ ಶರಣಾರ್ಥಿ. ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್, ಬಲವಾದ ನಾಡಿಗೆ ಬಲವಾದ ಅಡಿಪಾಯ. ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ. ದೇರಳಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ. ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ. ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು, ಜೊತೆಗೆ ಎಸಿಸಿ, ರಾಮ್ಕೋ ಸಿಮೆಂಟ್ ಕೂಡ ಲಭ್ಯವಿದೆ. ಟಿಎಂಟಿ ರಾಡ್, ಸಿಆರ್ ರೌಂಡ್ ಪೈಪ್ಸ್, ಜಿಪಿ ಪೈಪ್ಸ್, ಎಚ್ಆರ್ ಪೈಪ್ಸ್, ಜಿಎಲ್ ರೌಂಡ್ ಪೈಪ್ಸ್, ಸೀಮ್ಲೆಸ್ ಪೈಪ್ಸ್, ಬಾಯ್ಲರ್ ಪೈಪ್ಸ್, ಆಂಗಲ್ಗಳು, ಬೀಮ್ಗಳು, ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು, ಚೌಕ ರಾಡ್ಗಳು ಮತ್ತು ಬ್ರೈಟ್ ಬಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ. ನೀವು ಕಾಂಟ್ರಾಕ್ಟರ್ ಆಗಿರ್ಲಿ, ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರ್ಲಿ, ಗುಣಮಟ್ಟ, ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ. ಸಂಪರ್ಕಿಸಲು 9108929355 9108929355 9108348025 9108348025 ಅಥವಾ ನ್ಯೂ ಕರ್ನಾಟಕ ಸ್ಟೀಲ್ ಅಂಡ್ ಸಿಮೆಂಟ್ಸ್ @gmail.com. ವಿಳಾಸ ನಾಟಿಕಲ್ ಜಂಕ್ಷನ್ ಹತ್ತಿರ, ದೇರಳಕಟ್ಟೆ 575-018.